ಬಾಗಲಕೋಟೆಯ ವಿವಿಧ ಸರ್ಕಾರಿ ಇಲಾಖೆಗಳ ಹಣ ಐಡಿಬಿಐ ಬ್ಯಾಂಕ್ ಮೂಲಕ ಅಕ್ರಮ ವರ್ಗಾವಣೆಯಾಗಿರುವ ಪ್ರಕರಣ ಸಿಐಡಿಗೆ ಹಸ್ತಾಂತರವಾಗಿದ್ದು, ಬಾಗಲಕೋಟೆಗೆ ಸಿಐಡಿ ತಂಡಗಳು ಭೇಟಿ ನೀಡಿ ತನಿಖೆಯನ್ನು ಆರಂಭಿಸಿವೆ. ಆಗಸ್ಟ್ 27 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆಯ ಪ್ರವಾಸೋದ್ಯಮ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಹಣ ಅಕ್ರಮ ವರ್ಗಾವಣೆಯ ಹಿನ್ನೆಲೆಯಲ್ಲಿ 5 ಸಿಐಡಿ ತಂಡಗಳನ್ನು ರಚಿಸಲಾಗಿದೆ. 5 ಇಲಾಖೆಗಳ 6 ಕೋಟಿ 8 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣ ವರ್ಗಾವಣೆಯಾಗಿದೆ. ಐಡಿಬಿಐ ಬ್ಯಾಂಕ್ನ ಮೂಲಕ 33 ವಿವಿಧ ಖಾತೆಗಳ ಮೂಲಕ ಹಣ ವರ್ಗಾವಣೆಯಾಗಿದೆ. ಈ ಕುರಿತು ಬಾಗಲಕೋಟೆಯ ಸಿಇಎನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದುವರೆಗೆ ಬಾಗಲಕೋಟೆಯ ಸಿಇಎನ್ ಕ್ರೈಮ್ ಪೊಲೀಸ್ ಠಾಣೆಯ ಪೊಲೀಸರು ಐಡಿಬಿಐ ಬ್ಯಾಂಕ್ನ 9 ಜನ ಸಿಬ್ಬಂದಿ ಸೇರಿದಂತೆ ಒಟ್ಟು 21 ಜನರನ್ನು ಬಂಧಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಹೀಗಾಗಿ ಸಿಐಡಿಯ 5 ತಂಡಗಳ ಪೈಕಿ 2 ತಂಡಗಳು ಬಾಗಲಕೋಟೆಗೆ ಆಗಮಿಸಿದ್ದು, ಸಿಇಎನ್ ಕ್ರೈಮ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ತನಿಖೆ ಆರಂಭಿಸಿವೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಸಿಐಡಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದ ತಂಡ ಹಾಗೂ ಇನ್ಸ್ಪೆಕ್ಟರ್ ನಾಗಪ್ಪ ಸಿ ನೇತೃತ್ವದ ತಂಡ ಆಗಮಿಸಿದೆ. ವಿವಿಧ ಇಲಾಖೆಗಳಲ್ಲಿ ನಡೆದಿದೆ ಎನ್ನಲಾಗಿರುವ ಹಣ ಅಕ್ರಮ ವರ್ಗಾವಣೆ ತನಿಖೆ ಚುರುಕುಗೊಂಡಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರುತ್ತಿಲ್ಲವೆಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರನ್ನು ತಬ್ಬಿ ಅಜ್ಜಿಯೊಬ್ಬರು ಮನವಿ ಮಾಡಿದ ಘಟನೆ ಬಾಗಲಕೋಟೆ ನಗರದ ಜಿಲ್ಲಾಡಳಿತ ಭವನದಲ್ಲಿ ಜರುಗಿದೆ. ಆಗಸ್ಟ್ 27 ಮಧ್ಯಾಹ್ನ 1 ಗಂಟೆ ಕಳೆದ 2013ರ ಸ್ತ್ರೀ ಶಕ್ತಿ ಪುರಸ್ಕಾರ ಕಣ್ಣಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಗುರಮ್ಮ ಸಂಕಿರ್ಮಠ್ ಅವರೇ ಮನವಿ ಮಾಡಿದ ಅಜ್ಜಿ. ಕೂಡಲೇ ಸ್ಪಂದಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು 2,000 ರೂಪಾಯಿ ಬರುವ ಹಾಗೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಈ ಅಜ್ಜಿ ಬಾಲ್ಯ ವಿವಾಹ ತಡೆಗೆ ಜಾನಪದ ಹಾಡುಗಳ ಮೂಲಕ ಜಾಗೃತಿ ಮೂಡಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಜ್ಜಿ ನಂಬರ್ ತಗೊಳ್ರಿ ಪ್ಲೀಸ್. ಜಿಲ್ಲಾಧಿಕಾರಿ ಆಫೀಸಿಗೆ ಅಪ್ಲಿಕೇಶನ್ ಕೊಡ್ರಿ, ನಾ ತಗೊಂಡೋಗ್ತೀನಿ, ಬೆಂಗಳೂರಿಗೆ ತಗೊಂಡೋಗಿ ನಿಮಗೆ ಮಾಡಿಸ್ಕೊಡ್ತೀನಿ ರೀ. ಆಮೇಲೆ ಇದು ಏನದು ನಿಮ್ಗೆ 2,000 ಬರೋದಿಲ್ರಿ, ಮಾಡಿಸಿಲ್ಲ ಅಲ್ಲ ಈಗ ಬರ್ತದ ಎಲ್ಲ ಸೇರಿ ಹಾಕ್ತಾರೆ. ಅಜ್ಜಿ ನಂಬರ್ ತಗೊಳ್ರಿ ಪ್ಲೀಸ್. ಅಜ್ಜಿ ನಂಬರ್ ಕಾಂಟ್ಯಾಕ್ಟ್. ಈಗ ಅದು ಕಲಾವಿದರ ಪೆನ್ಷನ್ ಒಂದ ಬರ್ತೈತ್ರಿ ನನಗೆ. ಯಾಕಂದ್ರೆ ಇದು ಇಲ್ಲ, ಇದು 2,000 ಬಂದಿಲ್ಲ, 2 ಸಲ ಅರ್ಧ ಬಂದೈತಿ. ಬಾಗಲಕೋಟೆ ಜಿಲ್ಲೆಯ 5 ಇಲಾಖೆಗಳ ಹಣ ಅಕ್ರಮ ವರ್ಗಾವಣೆ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿದ್ದು, ಬಾಗಲಕೋಟೆಯಲ್ಲಿ ಸಿಐಡಿ ತಂಡ ತನಿಖೆ ನಡೆಸುತ್ತಿದೆ ಎಂದು ಬಾಗಲಕೋಟೆಯ ಎಸ್ಪಿ ಅಮರನಾಥ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 27 ಸಂಜೆ 5 ಗಂಟೆ ಬಾಗಲಕೋಟೆಯ ನವನಗರದಲ್ಲಿ ಮಾತನಾಡಿರುವ ಅವರು, 5 ಇಲಾಖೆಗಳ ಪ್ರಕರಣವನ್ನು ಸಿಐಡಿ ತಂಡಕ್ಕೆ ವಹಿಸಲಾಗಿದ್ದು, ಸಿಐಡಿಯ 5 ತಂಡಗಳು ಬಾಗಲಕೋಟೆಗೆ ಆಗಮಿಸಿದ್ದು, ಪ್ರತ್ಯೇಕ ತಂಡ ಪ್ರತ್ಯೇಕ ಇಲಾಖೆಯ ಕುರಿತು ತನಿಖೆಯನ್ನು ನಡೆಸಲಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಬಾಗಲಕೋಟೆಯ ಸಿಇಎನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣಗಳು ದಾಖಲಾಗಿದ್ದರಿಂದ ಇದುವರೆಗೂ ನಮ್ಮ ಪೊಲೀಸರು 21 ಜನರನ್ನು ಬಂಧಿಸಿದ್ದಾರೆ. ಐಡಿಬಿಐ ಬ್ಯಾಂಕ್ನ 9 ಜನ ಸಿಬ್ಬಂದಿ ಸೇರಿ 21 ಜನರ ಬಂಧನವಾಗಿದ್ದು, 6 ಕೋಟಿ 8 ಲಕ್ಷಕ್ಕೂ ಅಧಿಕ ಮೌಲ್ಯದ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಹೀಗಾಗಿ ಐಡಿಬಿಐ ಬ್ಯಾಂಕ್ ಈಗಾಗಲೇ 4 ಕೋಟಿ 75 ಲಕ್ಷ ರೂಪಾಯಿಗಳನ್ನು ವಾಪಸ್ ನೀಡಲು ಮುಂದಾಗಿದೆ. ಹೀಗಾಗಿ ತನಿಖೆ ಚುರುಕುಗೊಂಡಿದ್ದು, ಸಿಐಡಿ ತಂಡ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟು ತನಿಖೆಯನ್ನು ನಡೆಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೆಲವೊಂದು ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ಇದ್ದಾರೆ, ಕೆಲವೊಬ್ಬರು 2-3 ಪ್ರಕರಣ ಇಲಾಖೆಯಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಕಂಡು ಬಂದಿದ್ದರಿಂದ
ಒಟ್ಟು 6,08,00,000 ರೂಪಾಯಿ ಹಣ ದುರುಪಯೋಗ ಆಗಿದ್ದಂತ CIDಗೆ ಹಸ್ತಾಂತರ ಆಗಿತ್ತು. ಈಗ CID ತಂಡ ಬಂದಿದೆ. ಮುಂದಿನ ತನಿಖೆಯನ್ನು ನಾವು CIDಗೆ ಹಸ್ತಾಂತರ ಮಾಡಿದ್ವಿ. ಮತ್ತು ಅವರು CIDದವರು ಬಾಗಲಕೋಟೆ ಜಿಲ್ಲಾ ಪೊಲೀಸಿನ ನೆರವು ಕೂರದಲ್ಲಿ 100% ಆಗಿ ನಮ್ಮದು ತಂಡನ ಕೊಡ್ತೀವಿ. ಮತ್ತು ಉಳಿದಂತೆ ಏನೇನು ಅವರಿಗೆ ಅಸಿಸ್ಟೆನ್ಸ್ ಬೇಕು ಎಲ್ಲ ಕೂಡ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದರಲ್ಲಿ ಆಗಿರ್ತಕ್ಕಂಥದ್ದು 2014ರಿಂದನೂ ಕೆಲವೊಂದು ಇಲಾಖೆದ್ದು ಮಿಸ್ಅಪ್ರೋಪ್ರಿಯೇಷನ್ ಮಾಡಿರ್ತಕ್ಕಂಥದ್ದು ಮತ್ತು ಹಣ ದುರುಪಯೋಗಪಡಿಸ್ಕೊಂಡದ್ದು ಕಂಡು ಬಂದಿದೆ. ಈಗ ಮುಂಚೆ ಅವರು IDBI ಬ್ಯಾಂಕನ್ನು ವಿಸಿಟ್ ಮಾಡ್ಬೋದು ಮತ್ತು ಸಂಬಂಧಪಟ್ಟ 5 ಇಲಾಖೆಗಳಲ್ಲೂ ಕೂಡ ಏನೇನು ದಾಖಲಾತಿಗಳು ಬೇಕು ಅದನ್ನೆಲ್ಲರೂ ಕೂಡ ನೋಟಿಸ್ ನೀಡಿ ಅಥವಾ ಅವರೇ ಕಾನೂನಾತ್ಮಕವಾಗಿ ಏನೇನು ಅವ್ರಿಗೆ ಅಧಿಕಾರ ಇದೆ ಅದನ್ನು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಆಗುತ್ತೆ. ಈ ಬ್ಯಾಂಕ್ಗಳನ್ನ ಹೊರತುಪಡಿಸಿ ಈ ಇಲಾಖೆ ಹೊರತುಪಡಿಸಿ ಒಂದಿಷ್ಟು ಜನ ನಿಮಗೆ ಹಣ ಅಪಹರಿಸ ಆಗಿತ್ತು ಅವ್ರ ಬಗ್ಗೆ ಏನಾದ್ರು ಎಷ್ಟು ಜನ ಅದಾಗಿತ್ತು? ಈಗ ಅವರು ಒಬ್ಬರು ನನ್ನ ಆಫೀಸಿಗೆ ಬಂದಿದ್ರು. ಸುಮಾರು 2-3 ಜನರು ಸೇರಿಬಿಟ್ಟು ನಮಗೆ 30 ರಿಂದ 40 ಲಕ್ಷ ರೂಪಾಯಿ ನಾವು ಡಿಪಾಸಿಟ್ ಅಂತ ಇಟ್ಟಿದ್ವಿ. ನಾವು ಡಿಪಾಸಿಟ್ ಇಡೋ ಟೈಮ್ಗೆ ಇವರಿಗೆ ಚೆಕ್ ತಗೊಂಡು ಚೆಕ್ ಮೇಲೆ ಸೈನ್ ತಗೊಂಡಿರ್ತಕ್ಕಂಥದ್ದು ಬಂದಿದೆ ಅಂತ ಹೇಳಿದ್ದಾರೆ. ಆಯಿತು, ನೀವು ದೂರು ಕೊಡಿ, ನಾವು ಇದನ್ನು ದೂರನ್ನು ಸ್ವೀಕರಿಸಿ ಮುಂದಿನ ತನಿಖೆ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಅವರು ಮತ್ತೆ ನಮ್ಮ SN ಪೊಲೀಸ್ ಸ್ಟೇಷನವ್ರು ಕೂಡ ಅವರಿಗೆ ತಿಳಿಸಿದ್ರು, ನಿಮ್ದು ಏನಾದರೂ ದೂರು ಇತ್ತು ಅಂದ್ರೆ ಬಂದು ಕೊಡಿ ಅಂತ. ಬಟ್ ಇನ್ನೂ ನಮ್ಮ ಆಫೀಸಿಗೆ ಬಂದಿದ್ರು, ಬಟ್ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ದಾಖಲಿಸಿಲ್ಲ. ಆ ಥರ ಯಾರಾದರೂ ಹಣ ದುರುಪಯೋಗ ಕಂಡು ಬಂತಂದ್ರೆ ದೂರು ಕೊಟ್ಟರಂತಂದ್ರೆ ದೂರು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳುತ್ತೆ. ಬಾಗಲಕೋಟೆಯ ನವನಗರದ ಜಿಲ್ಲಾ ಪಂಚಾಯಿತಿಯ ಹಳೆ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ಆಗಸ್ಟ್ 27 ಮಧ್ಯಾಹ್ನ 2:30 ಮಹಿಳೆಯರ ರಕ್ಷಣೆ, ಹಕ್ಕುಗಳು ಹಾಗೂ ಕಾನೂನುಗಳ ಪರಿಣಾಮಕಾರಿ ಅನುಷ್ಠಾನದ ಹಿನ್ನೆಲೆ ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ಜಿಲ್ಲಾಧಿಕಾರಿ ಜಾನಕಿ KM, ಜಿಲ್ಲಾ ಪಂಚಾಯಿತಿಯ CEO ಶಶಿಧರ್ ಕುರೇರ್, SP ಅಮರನಾಥ್ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾದರು. ಈ ವೇಳೆ ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ಎಲ್ಲರಿಗೂ ಕಾನೂನಿನ ಅರಿವು ಅಗತ್ಯವಾಗಿದೆ. ಮಹಿಳೆಯರ ರಕ್ಷಣೆಗೆ, ಹಕ್ಕುಗಳ ಅನುಷ್ಠಾನಕ್ಕೆ ಯಾವುದೇ ಸಮಸ್ಯೆಗಳಿದ್ದರೆ ಜಿಲ್ಲಾಡಳಿತ ಹಾಗೂ SP ಅವರ ಗಮನಕ್ಕೆ ತರುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರ ಅಹವಾಲುಗಳನ್ನು ಸ್ವೀಕಾರ ಮಾಡಿದರು. ಇನ್ನು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮಹಿಳೆಯರು, ವಿವಿಧ ಸಂಘಟನೆಗಳ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದು ಪ್ರಯತ್ನ ಮಾಡ್ತೀವಿ. ನನ್ನ ಅಭಿಪ್ರಾಯಗಳು 2-3 ವಿಚಾರಗಳನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮಹಿಳೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಪಟ್ಟಣದ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ. ಆಗಸ್ಟ್ 27 ಮಧ್ಯಾಹ್ನ 2 ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಪಟ್ಟಣದ ಪುರಸಭೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭಾಗ್ಯಶ್ರೀ ಬಸವರಾಜ್ ರೇವಡಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಹಾಗೂ ಉಪಾಧ್ಯಕ್ಷರಾಗಿ ರಾಜವ್ವ ಹಣಮಪ್ಪ ಬಾದಾಮಿಯವರು ಆಯ್ಕೆಯಾಗಿದ್ದಾರೆ. ಒಟ್ಟು 23 ಸದಸ್ಯರ ಸಂಖ್ಯಾಬಲದಲ್ಲಿ 12 ಜನ ಕಾಂಗ್ರೆಸ್, 2 ಜನ JDS, 1 BJP ಹಾಗೂ 1 ಶಾಸಕರ ಮತ ಸೇರಿ ಒಟ್ಟು 16 ಮತಗಳನ್ನು ಪಡೆದ ಭಾಗ್ಯಶ್ರೀ ಬಸವರಾಜ್ ರೇವಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಪ್ರತಿಸ್ಪರ್ಧಿ ಬಿಜೆಪಿಯ ಬಸಪ್ಪ ಚಿತ್ತವಾಡಗಿ 8 ಮತಗಳನ್ನು ಪಡೆದು ಪರಾಭವಗೊಂಡರು. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಯ ಸದಸ್ಯರು ಯಾರೂ ಇಲ್ಲದೇ ಇರುವುದರಿಂದ ಕಾಂಗ್ರೆಸ್ ಅಭ್ಯರ್ಥಿ ರಾಜವ್ವ ಹಣಮಪ್ಪ ಬಾದಾಮಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ಆಯ್ಕೆಯ ಕುರಿತು ಮಾತನಾಡಿದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಸಮಸ್ಯೆಗಳನ್ನು, ಅವರು ವಾರ್ಡಿನ ಸಮಸ್ಯೆಗಳನ್ನು, ಊರಿನ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಖಂಡಿತವಾಗಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನು